ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರೇಖಾಸ್ R&R ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಒಂದು ಕ್ಯಾರೆಟ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೀನಿ. ಪ್ರತಿಯೊಂದು ಮನೆಯಲ್ಲೂ ತರುವಂಥ ಒಂದು ಕಾಮನ್ ತರಕಾರಿಯಾಗಿದೆ. ಓಕೆ, ಇದ್ರ ಬೆನಿಫಿಟ್ಸ್ ಏನಾದರೂ ನೀವು ತಿಳ್ಕೊಂಡ್ಬಿಟ್ರೆ ಪ್ರತಿದಿನ ನೀವು ತಿಂತೀರಾ. ಓಕೆ, ಇದನ್ನು ನೆಗ್ಲೆಕ್ಟ್ ಮಾಡುವಂಥ ತರಕಾರಿನೇ ಅಲ್ಲ, ಇದೊಂದು ವೆಜಿಟೇಬಲ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಓಕೆ, ಪ್ರತಿದಿನ ಒಂದು ಕ್ಯಾರೆಟ್ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಏನೇನು ಬೆನಿಫಿಟ್ಸ್ ಆಗುತ್ತೆ, ಅದನ್ನು ಹೇಗೆ ನಾವು ಮೋಸ್ಟ್ ಮ್ಯಾಕ್ಸಿಮಮ್ ಬೆನಿಫಿಟ್ಸ್ನ ನಮ್ಮ ದೇಹಕ್ಕೆ ಕೊಡ್ಬೋದು, ಆಮೇಲೆ ಪ್ರತಿದಿನ ಎಷ್ಟು ಕ್ಯಾರೆಟ್ ತಿನ್ನಬೇಕು, ಆಮೇಲೆ ಇದರಿಂದ ಆಗುವ ಲಾಭಗಳೇನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪ್ರತಿದಿನ ನಾವು ಒಂದು ಕ್ಯಾರೆಟ್ ತಿಂತಾ ಇದ್ರೆ ನಮ್ಮ ದೇಹಕ್ಕಾಗುವಂಥ ಲಾಭಗಳು ಹಲವಾರು. ಇದೊಂದು ಕ್ಯಾರೆಟ್ ನಾವು ತಿಂತಾ ಇದ್ರೆ ಇದರಲ್ಲಿ ವಿಟಮಿನ್ ಎ ತುಂಬ ಹೇರಳವಾಗಿದೆ. ಬೀಟಾ ಕ್ಯಾರೋಟಿನ್ ಅಂತ ಹೇಳ್ತೀವಿ. ಅದು ಏನು ಮಾಡುತ್ತೆ ಅಂತಂದ್ರೆ ನಮ್ಮ ಕಣ್ಣಿನ ದೃಷ್ಟಿಯನ್ನು ಸುಧಾರಿಸುತ್ತೆ. ವಿಟಮಿನ್ ಎ ಕೊರತೆಯಿಂದ ಏನಾಗುತ್ತೆ, ಕುರುಡುತನ ಬರುತ್ತೆ, ಇರುಳು ಕುರುಡುತನ ಅಂತ ಹೇಳ್ತೀವಿ ನಾವು. ಈ ಕ್ಯಾರೆಟ್ ಅಲ್ಲಿ ಅತಿ ಹೆಚ್ಚಾಗಿ ವಿಟಮಿನ್ ಎ ಇದೆ. ನಿಮಗೆ ಏನಾದರೂ ಕಾಣಿಸ್ತಿದೆಯಾ, ಇದು ಯಾವ ಶೇಪಲ್ಲಿ ಇದೆ? ನಮ್ಮ ಕಣ್ಣಿನ ಲೆನ್ಸ್ ಯಾವ ಥರ ಇದೆಯಲ್ಲ ಅದೇ ಥರ ಇದೆ. ಇದು ನಮ್ಮ ಕಣ್ಣಿನ ದೇವರ ಕ್ರಿಯೇಷನ್ ಅಂತ ಹೇಳ್ಬೋದು. ಕಣ್ಣು ಕಾಣೋ ಥರನೇ ಇದೆ, ಅದೇ ರೀತಿ ಇದು ಕಣ್ಣಿಗೂ ಅಷ್ಟೇ ಅಂದರೆ ಅಷ್ಟೇ ಬೆನಿಫಿಟ್ ಆಗಿದೆ. ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಿದೆ. ನೀವು ನಂಬಲ್ಲ, ಇದು ಕ್ಯಾನ್ಸರ್ ಬರೋದನ್ನು ಕೂಡ ತಡೆಗಟ್ಟುತ್ತೆ. ಅದ್ರ ಜೊತೆ ಬ್ರೆಸ್ಟ್ ಕ್ಯಾನ್ಸರ್ ಬರೋದನ್ನ ತಡೆಗಟ್ಟುತ್ತೆ. ಆಮೇಲೆ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ ನಾವು, ಲುಕೇಮಿಯಾ ಅಂತ, ಅದು ಕೂಡ ಬರೋದನ್ನು ತಡೆಗಟ್ಟುತ್ತೆ. ಅದ್ರ ಜೊತೆ ಸ್ಕಿನ್ನಿಗೆ ಒಳ್ಳೇದು, ಹೇರಿಗೆ ಒಳ್ಳೇದು. ಆಮೇಲೆ ಇದ್ರದ್ದು ಬೆನಿಫಿಟ್ಸು ತುಂಬ ಅಂದರೆ ತುಂಬ ಇದೆ. ಆದರೆ ಪ್ರತಿದಿನ ಒಂದು ಕ್ಯಾರೆಟ್ ನಾವು ಏನಾದರೂ ತಿಂತಾ ಬಂದರೆ ಕಣ್ಣಿನ ದೃಷ್ಟಿಗೆ ಏನಾದರೂ ನಾವು ಗ್ಲಾಸಸ್ ಯೂಸ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ನಂಬಲ್ಲ, ನಿಜವಾಗ್ಲೂ ಗ್ಲಾಸಸ್ ನಂಬರ್ ಕೂಡ ಕಡಿಮೆ ಆಗುತ್ತೆ. ದಿಸ್ ಈಸ್ ಅ ವೆರಿ ಬೆನಿಫಿಷಿಯಲ್ ವೆಜಿಟೇಬಲ್ಸ್. ಇದು ತುಂಬ ಉಪಯುಕ್ತವಾದ ವೆಜಿಟೇಬಲ್ ಅಂದರೆ ತಪ್ಪಾಗಲ್ಲ. ಆದರೆ ಇದ್ರದ್ದೊಂದು ಪ್ರಾಬ್ಲಮ್ ಇದೆ. ಏನಂತಂದರೆ ಇದನ್ನೇನಾದರೂ ನಾವು ಅತಿಯಾಗಿ ಕೆಲವೊಬ್ರಿಗೆ ಏನಾಗುತ್ತೆ ಅಂತಂದರೆ ಬ್ಲೋಟಿಂಗ್ ಅಂತ ಹೇಳ್ತೀವಿ ನಾವು. ಅಂತಂದರೆ ಹೊಟ್ಟೆ ಊದ್ಕೊಳ್ಳೋದು, ಗ್ಯಾಸ್ ಆಗೋದು, ಆಮೇಲೆ ಡೈಜೆಷನ್ ಆಗಲ್ಲ, ವಾಂತಿ ಬಂದಂಗೆ ಆಗೋದು, ಆಮೇಲೆ ತಿಂದಿರೋದೆಲ್ಲ ಎದೆ ಮೇಲೆ ಕುತ್ಕೊಂಡಂಗೆ ಆಗೋದು, ಈ ಥರ ಆಗುತ್ತೆ. ಓಕೆ, ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ದಯವಿಟ್ಟು ಇದನ್ನು ತಿನ್ನೋರು ತಿನ್ನಿ, ಆದರೆ 2ಕ್ಕಿಂತ ಜಾಸ್ತಿ ತಿನ್ನಬೇಡಿ. ಓಕೆ, ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮಗೆ ಜೀರ್ಣಶಕ್ತಿಯಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಆದಷ್ಟು ಕುದಿಸಿ ತಿನ್ನಿರಿ. ಓಕೆ, ಕುದಿಸೋದ್ರಿಂದ ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ಗೆ ಏನೂ ಆಗಲ್ಲ. ಯಾಕಂತಂದರೆ ಇದೊಂದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್ನ ಹೊಂದಿದೆ. ವಿಟಮಿನ್ ಎ ಅನ್ನೋದು ಫ್ಯಾಟ್ ಸಾಲ್ಯುಬಲ್ ವಿಟಮಿನ್. ಈಗ ವಿಟಮಿನ್ ಬಿ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ನಮ್ಮ ದೇಹದಲ್ಲಿ ಯೂರಿನ್ ಮೂಲಕ ಹೊರಗೆ ಹೋಗುತ್ತೆ. ಬಟ್ ವಿಟಮಿನ್ ಎ, ಡಿ, ಇ, ಕೆ ಅಂತ ಹೇಳ್ತೀವಿ, ಇವೆಲ್ಲ ಫ್ಯಾಟ್ ಸಾಲ್ಯುಬಲ್ ಅಂತಂದರೆ ಫ್ಯಾಟಲ್ಲಿ ಕರಗುವಂಥ ವಿಟಮಿನ್ಸ್ ಆಗಿದೆ. ಅಂದರೆ ನಮ್ಮ ದೇಹದಲ್ಲಿರೋ ಫ್ಯಾಟಲ್ಲಿ ಹೋಗಿ ಡೈಜೆಷನ್ ಆಗುವಂಥ ವಿಟಮಿನ್ ಇವೆಲ್ಲ. ಅದಕ್ಕೋಸ್ಕರ ಇದನ್ನು ನಾವು ಕುದಿಸ್ಕೊಂಡು ತಿಂದ್ರೂ ಏನು ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಕಡಿಮೆ ಆಗಲ್ಲ. ಅದ್ರ ಜೊತೆ ಇದನ್ನು 1 ಸ್ಪೂನ್ ಗೀ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದರೂ ಒಳ್ಳೆಯದು. ಆಲಿವ್ ಆಯಿಲ್ ಅಂತ ಹೇಳ್ತೀವಿ ನಾವು, ಅದನ್ನು ಕೂಡ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದರೆ ಡೈಜೆಷನ್ಗೆ ಮತ್ತು ಹೆಲ್ತ್ ಬೆನಿಫಿಟ್ಸ್ಗೆ ತುಂಬ ಅಂದರೆ ತುಂಬ ಒಳ್ಳೆಯದು. ನೀವೆಲ್ಲ ABC ಜ್ಯೂಸ್ ಅಂತ ಕೇಳಿರ್ತೀರ, ಅದನ್ನು ಕೂಡ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ಬಟ್ ಏನಾಗುತ್ತೆ, ಅದರಲ್ಲಿ ಏನು ಫೈಬರ್ ಉಳಿದಿರುತ್ತಲ್ಲ ಅದನ್ನು ಶೋಧಿಸಿ ತೊಗೊಳಕ್ಕೆ ಹೋಗ್ಬಿಡಿ. ಅಟ್ಲೀಸ್ಟ್ ನಿಮಗೆ ಡೈಜೆಷನ್ ಆಗ್ತಾ ಇಲ್ಲ, ತೊಗೊಳಕ್ಕಾಗಲ್ಲ ಅಂತಂದ್ರೆ ಅಟ್ಲೀಸ್ಟ್ ಹಾಫ್ ಆದರೂ ಫೈಬರ್ನ ನೀವು ಕುಡಿಯುವಂಥ ಜ್ಯೂಸಲ್ಲಿ ಇಟ್ಕೊಳ್ಳಿ. ಓಕೆ, ಅದ್ರ ಜೊತೆ ಇದನ್ನು ರಾ ಸಲಾಡ್ ಆಗಿ ನಾವು ಯೂಸ್ ಮಾಡ್ತೀವಿ. ಅಂತಂದರೆ ಹಸಿದಾಗೆ ತಿಂತೀವಿ. ತಿನ್ನೋದಕ್ಕಿಂತ ಮುಂಚೆ ಮೇಲಿನ ಸ್ಕಿನ್ ಲೇಯರ್ನ ಪೀಲ್ ಅಪ್ ಮಾಡಿ. ಯಾಕಂತಂದರೆ ಕೆಲವೊಂದ್ಸಲ ವಾಶ್ ಆದಮೇಲೂ ಕೂಡ ಸಣ್ಣ ಮಣ್ಣಿನ ಕಣಗಳು ಉಳ್ಕೊಂಡು ಬಿಡುತ್ತೆ. ಅದನ್ನು ತಿನ್ನೋದ್ರಿಂದ ಏನಾಗುತ್ತೆ, ಓಮ್ ಇನ್ಫೆಸ್ಟೇಷನ್ ಅಂತಂದರೆ ಜಂತುಗಳು ಆಗುವಂಥ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇದನ್ನು ಮೇಲಿನ ಸ್ಕಿನ್ನ ಪೀಲ್ ಅಪ್ ಮಾಡಿ ತಿನ್ನೋದ್ರಿಂದ ಏನಾಗುತ್ತೆ, ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಪ್ರತಿದಿನ ನಾವು ಏನಾದರೂ ಕ್ಯಾರೆಟ್ ತಿಂತಾ ಬಂದರೆ ನಮ್ಮ ಸ್ಕಿನ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ಹೇರ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ, ದೃಷ್ಟಿ ಸುಧಾರಿಸುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ, ಆಮೇಲೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೀವಿ ಅದು ಕೂಡ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ, ಲಿವರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಓಕೆ, ಇದ್ರ ಬೆನಿಫಿಟ್ಸ್ ತುಂಬ ಅಂದರೆ ತುಂಬ ಇದೆ. ದಯವಿಟ್ಟು ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ದಿನ ಒಂದೊಂದು ಕ್ಯಾರೆಟ್ ಕೊಡಿ. ಯಾಕಂದರೆ ಕಣ್ಣಿನ ದೃಷ್ಟಿ ಸುಧಾರಿಸುತ್ತೆ ಅಲ್ವಾ. ಅದ್ರ ಜೊತೆ ನೀವು ಕೂಡ ಆಫೀಸ್ಗೆ ಹೋಗೋರಾಗಿದ್ರೆ ದಯವಿಟ್ಟು 2 ಕ್ಯಾರೆಟ್ನ ಪೀಲ್ ಅಪ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಹೋಗಿ. ಅಥವಾ ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತಂದರೆ ಬಾಯ್ಲ್ ಮಾಡಿಬಿಟ್ಟು ಮತ್ತೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಹೋಗಿ ತಿನ್ಬೋದು. ಆದರೆ ತಿನ್ನುವಾಗ ದಯವಿಟ್ಟು ಚೆನ್ನಾಗಿ ಜಗದ್ಬಿಟ್ಟು ತಿನ್ನಿ. ಹಸಿ ಕ್ಯಾರೆಟ್ ತಿನ್ನೋಕ್ಕಾದ್ರೆ ಹಸಿ ಕ್ಯಾರೆಟ್ ತಿನ್ನಿರಿ. ಇಲ್ಲ ನನಗೆ ಡೈಜೆಷನ್ ಪ್ರಾಬ್ಲಮ್ ಆಗ್ತಾ ಇದೆ, ಬ್ಲೋಟಿಂಗ್ ಆಗ್ತಾ ಇದೆ, ಗ್ಯಾಸ್ಟ್ರಿಕ್ ಆಗ್ತಾ ಇದೆ, ಗ್ಯಾಸ್ ಆಗ್ತಾ ಇದೆ ಅನ್ನೋರು ಏನು ಮಾಡಿ, ದಯವಿಟ್ಟು ಒಂದು ಸ್ವಲ್ಪ ಕುದಿಸ್ಕೊಂಡು ಅಥವಾ ಸ್ವಲ್ಪ ಬೇಯಿಸ್ಕೊಂಡು ತಿನ್ನೋದ್ರಿಂದ ಒಳ್ಳೆಯದು. ಪ್ರತಿದಿನ 2 ಕ್ಯಾರೆಟ್ ನಿಮ್ಮ ಡಯಟಲ್ಲಿ ಇರಬೇಕು ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತೋರಿಸ್ತಿರುವಂಥ ಪ್ರೀತಿಗೆ ನಾನು ಆಭಾರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ನಮಸ್ಕಾರ, ಮತ್ತೆ ಸಿಗೋಣ.